ಜ್ಯೋತಿ ಪ್ರಕಾಶ್ ಲೋಕಾಯುಕ್ತ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 1 ಲಕ್ಷ ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತರಿಂದ ಬಂಧನವಾಗಿದೆ. OSD ಜ್ಯೋತಿ ಪ್ರಕಾಶ್ ಲೋಕಾಯುಕ್ತ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 1 ಲಕ್ಷ ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತರಿಂದ ಬಂಧನವಾಗಿದೆ. ಖಚಿತ ಮಾಹಿತಿ ಆಧರಿಸಿ ಲೋಕ ಪೊಲೀಸರು ಬಂಧಿಸಿದ್ದಾರೆ. ಸಚಿವ KJ ಜಾರ್ಜ್ ವಿಶೇಷ ಕರ್ತವ್ಯ ಅಧಿಕಾರಿಯ ಬಂಧನವಾಗಿರುವಂಥದ್ದು. ಹೀಗಾಗಿ ಅಧಿಕಾರಿ ಬಂಧನ ಬೆನ್ನಲ್ಲೇ ಹಲವರಿಗೆ ಭೀತಿ ಎದುರಾಗ್ತಾ ಇದೆ. ಇಲಾಖೆಯ ಅಂತರಂಗ ಬಹಿರಂಗ ಗೊತ್ತಿದ್ದಿತ್ತು ಜ್ಯೋತಿ ಪ್ರಕಾಶ್ ಅವರಿಗೆ. ಹೀಗಾಗಿ ಅಧಿಕಾರಿಯ ಬಂಧನದ ಬೆನ್ನಲ್ಲೇ ಇನ್ನೂ ಹಲವರಿಗೆ ಭೀತಿ ಉಂಟಾಗ್ತಾ ಇದೆ. ಅಂದರೆ ಬಂಧನದ ಭೀತಿ ಎದುರಾಗಿದೆ. ಖಚಿತ ಮಾಹಿತಿ ಆಧರಿಸಿ ಲೋಕ ಪೊಲೀಸರು ಬಂಧಿಸಿದ್ದಾರೆ. 1 ಲಕ್ಷ ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತರಿಂದ ಬಂಧನವಾಗಿದೆ. OSD ಜ್ಯೋತಿ ಪ್ರಕಾಶ್ ಲೋಕಾಯುಕ್ತ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖಚಿತ ಮಾಹಿತಿ ಆಧರಿಸಿ ಲೋಕ ಪೊಲೀಸರು ಬಂಧಿಸಿದ್ದಾರೆ. ಸಚಿವ KJ ಜಾರ್ಜ್ ವಿಶೇಷ ಕರ್ತವ್ಯ ಅಧಿಕಾರಿಯ ಬಂಧನವಾಗಿದೆ. ಇನ್ನು ಈ ಅಧಿಕಾರಿಯ ಬಂಧನದ ಬೆನ್ನಲ್ಲೇ ಹಲವರಿಗೆ ಬಂಧನದ ಭೀತಿ ಕೂಡ ಎದುರಾಗಿದೆ. ಯಾಕಂದ್ರೆ ಇಲಾಖೆಯ ಕಂಪ್ಲೀಟ್ ಮಾಹಿತಿ ಅಂದ್ರೆ ಅಂತರಂಗ ಬಹಿರಂಗ ಗೊತ್ತಿದ್ದು ಜ್ಯೋತಿ ಪ್ರಕಾಶ್ ಅವರಿಗೆ. ಹೀಗಾಗಿ ಅವರು ಬೇರೆಯವರ ಹೆಸರನ್ನ ಬಾಯಿಬಿಟ್ರೆ ಅಧಿಕಾರಿಯ ಬಂಧನದ ಬೆನ್ನಲ್ಲೇ ಹಲವರಿಗೆ ಇದೀಗ ಭೀತಿ ಕೂಡ ಎದುರಾಗ್ತಾ ಇದೆ. ಖಚಿತ ಮಾಹಿತಿಯನ್ನ ಆಧರಿಸಿ ಲೋಕ ಪೊಲೀಸರು ಇವರನ್ನ ಬಂಧಿಸಿದ್ದಾರೆ. 1 ಲಕ್ಷ ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತರಿಂದ ಬಂಧನವಾಗಿದೆ. ಸಚಿವ KJ ಜಾರ್ಜ್ ಅವರ ವಿಶೇಷ ಕರ್ತವ್ಯ ಅಧಿಕಾರಿಯ ಬಂಧನ ಆಗಿರುವಂಥದ್ದು. ಇನ್ನು ಈ ಒಂದು ಇಲಾಖೆಯ ಕಂಪ್ಲೀಟ್ ಡೀಟೇಲ್ಸ್ ಏನಿದೆ, ಇದರ ಇನ್ಸೈಡ್ ಸ್ಟೋರಿ ಆಗಿರ್ಬೋದು ಅಥವಾ ಬಹಿರಂಗಗಳು ಏನೇನು ವಿಷಯಗಳೆಲ್ಲವೂ ಕೂಡ ಜ್ಯೋತಿ ಪ್ರಕಾಶ್ಗೆ ಗೊತ್ತಿತ್ತು. ಹೀಗಾಗಿ ತನಿಖೆಯ ವೇಳೆ ಇನ್ನೂ ಹಲವರ ಹೆಸರುಗಳು ಹೊರ ಬೀಳುವಂತಹ ಸಾಧ್ಯತೆ ಕೂಡ ಹೆಚ್ಚಿದೆ. ಹೀಗಾಗಿ ಅಧಿಕಾರಿಯ ಬಂಧನದ ಬೆನ್ನಲ್ಲೇ ಹಲವರಿಗೆ ಭೀತಿ ಎದುರಾಗಿದೆ. ಈ ಬಗ್ಗೆ ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಏನ್ ಹೇಳಿದ್ದಾರೆ ನೋಡ್ಕೊಂಡು ಬನ್ನಿ. ಅಂತಂದರೆ KJ ಜಾರ್ಜ್ ಅವರ ಸಪೋರ್ಟ್ ಇಲ್ಲದೆ ಇಂಥವೆಲ್ಲ ಮಾಡಲಿಕ್ಕೆ ಅವ್ರಿಗೆ ಸಾಧ್ಯ ಆಗ್ತಿತ್ತು ಅಂತಕ್ಕಂಥದ್ದನ್ನು ಕೆಲವರು ಮಾತಾಡ್ತಾರೆ. ಯಾಕೆ ಅಂತಂದರೆ ಅವರ OST ಅವರು ಯಾವುದೇ ವಿಚಾರಗಳು ಅವರ PA, OST ಅಥವಾ PS ಇವರುಗಳಿಗೆ ಗೊತ್ತಿಲ್ಲದೆ ಏನೂ ನಡೆಯೋದಿಲ್ಲ. ಇದು ನಡೆದಿದೆ ಅಂತಂದರೆ ಆ ಡಿಪಾರ್ಟ್ಮೆಂಟಲ್ಲಿ ಯಾವ ರೀತಿ ಇದು ನಡೀತಾ ಇದೆ ಅಂತಕ್ಕಂಥದ್ದು ಜಗಜ್ಜಾಗೀರಾಗಿದೆ. KJ ಜಾರ್ಜ್ ಅವ್ರದ್ದು ಬಂದಿದೆ ಅಂತಂದರೆ KJ ಜಾರ್ಜ್ ಅವರ ಸಪೋರ್ಟ್ ಇಲ್ಲದೆ ಇಂಥವೆಲ್ಲ ಮಾಡಲಿಕ್ಕೆ ಅವ್ರಿಗೆ ಸಾಧ್ಯ ಆಗ್ತಿತ್ತು ಅಂತಕ್ಕಂಥದ್ದನ್ನು ಕೆಲವರು ಮಾತಾಡ್ತಾರೆ. ಯಾಕೆ ಅಂತಂದರೆ ಅವರ OST ಅವರು ಯಾವುದೇ ವಿಚಾರಗಳು ಅವರ PA, OST ಅಥವಾ PS ಇವರುಗಳಿಗೆ ಗೊತ್ತಿಲ್ಲದೆ ಏನೂ ನಡೆಯೋದಿಲ್ಲ. ಇದು ನಡೆದಿದೆ ಅಂತಂದರೆ ಆ ಡಿಪಾರ್ಟ್ಮೆಂಟಲ್ಲಿ ಯಾವ ರೀತಿ ಇದು ನಡೀತಾ ಇದೆ ಅಂತಕ್ಕಂಥದ್ದು ಜಗಜ್ಜಾಗೀರಾಗಿದೆ. KJ ಜಾರ್ಜ್ ಅವ್ರದ್ದು ಬಂದಿದೆ ಅಂತಂದರೆ KJ ಜಾರ್ಜ್ ಅವರ ಸಪೋರ್ಟ್ ಇಲ್ಲದೆ ಇಂಥವೆಲ್ಲ ಮಾಡಲಿಕ್ಕೆ ಅವ್ರಿಗೆ ಸಾಧ್ಯ ಆಗ್ತಿತ್ತು ಅಂತಕ್ಕಂಥದ್ದನ್ನು ಕೆಲವರು ಮಾತಾಡ್ತಾರೆ. ಯಾಕೆ ಅಂತಂದರೆ ಅವರ OST ಅವರು ಯಾವುದೇ ವಿಚಾರಗಳು ಅವರ PA, OST ಅಥವಾ PS ಇವರುಗಳಿಗೆ ಗೊತ್ತಿಲ್ಲದೆ ಏನೂ ನಡೆಯೋದಿಲ್ಲ. ಇದು ನಡೆದಿದೆ ಅಂತಂದರೆ ಆ ಡಿಪಾರ್ಟ್ಮೆಂಟಲ್ಲಿ ಯಾವ ರೀತಿ ಇದು ನಡೀತಾ ಇದೆ ಅಂತಕ್ಕಂಥದ್ದು ಜಗಜ್ಜಾಗೀರಾಗಿದೆ. KJ ಜಾರ್ಜ್ ಅವ್ರದ್ದು ಬಂದಿದೆ ಅಂತಂದರೆ KJ ಜಾರ್ಜ್ ಅವರ ಸಪೋರ್ಟ್ ಇಲ್ಲದೆ ಇಂಥವೆಲ್ಲ ಮಾಡಲಿಕ್ಕೆ ಅವ್ರಿಗೆ ಸಾಧ್ಯ ಆಗ್ತಿತ್ತು ಅಂತಕ್ಕಂಥದ್ದನ್ನು ಕೆಲವರು ಮಾತಾಡ್ತಾರೆ. ಯಾಕೆ ಅಂತಂದರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ. ವಿಶ್ವನಾಥ್, ಇನ್ನು ಸಚಿವ KJ ಜಾರ್ಜ್ ಅವರ ವಿಶೇಷ ಕರ್ತವ್ಯ ಅಧಿಕಾರಿಯ ಬಂಧನವಾಗಿದೆ. ಇನ್ನು ಅಧಿಕಾರಿ ಬಂಧನ ಬೆನ್ನಲ್ಲೇ ಹಲವರಿಗೆ ಭೀತಿ ಎದುರಾಗ್ತಿದೆಯಾ, ಹೇಗೆ ಅಂತ? ಸಿಂಚನಾ, ಏನು ಶನಿವಾರ ಲೋಕಾಯುಕ್ತ ಅಧಿಕಾರಿಗಳು ಈ ಆರೋಪಿ ಜ್ಯೋತಿ ಪ್ರಕಾಶ್ ಲಂಚ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಈತನನ್ನ ಲೋಕಾಯುಕ್ತ ಅಧಿಕಾರಿಗಳು ಟ್ರ್ಯಾಪ್ ಮಾಡಿದ್ರು. ಅದರಲ್ಲೂ ಪ್ರಮುಖವಾಗಿ ಕೆಲವೊಂದು ಭ್ರಷ್ಟ ಅಧಿಕಾರಿಗಳ ವಿರುದ್ಧವಾಗಿ ತನಿಖೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ, ಅಂದ್ರೆ ವಿದ್ಯುತ್ ಸಂಪರ್ಕಕ್ಕೆ ಅನುಮತಿ ನೀಡೋದಕ್ಕೆ ಲಂಚ ಪಡೆದಿದ್ದಂತಹ ಇಂಧನ ಸಚಿವರ ವಿಶೇಷಾಧಿಕಾರಿ ಈತ. ಇನ್ನು ಲೋಕಾಯುಕ್ತ ಪೊಲೀಸರು ಇದರನ್ನ ಬಂಧಿಸುವಂತ 50,000 ರೂಪಾಯಿ ಲಂಚದ ಹಣವನ್ನ ಸ್ವೀಕರಿಸಿದ್ದಾಗಲೇ ರೆಡ್ ಹ್ಯಾಂಡ್ ಆಗಿ ಈ ಜ್ಯೋತಿ ಪ್ರಕಾಶ್ ಆಗಿರ್ಬೋದು ಮತ್ತು ಅವರ ಕಾರು ಚಾಲಕ ನವೀನ್ ಎಂಬಾತನನ್ನ ಬಂಧನ ಮಾಡಲಾಗಿತ್ತು. ಇನ್ನು KPTCL ಅಲ್ಲಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿ ಜ್ಯೋತಿ ಪ್ರಕಾಶ್ ಕೆಲಸ ಮಾಡ್ತಾ ಇರ್ತಾರೆ. ಇಂಧನ ಸಚಿವ KJ ಜಾರ್ಜ್ ಅವರ ವಿಶೇಷಾಧಿಕಾರಿಯಾಗೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ರು. ಇನ್ನು ಬ್ಯಾಡ್ರಹಳ್ಳಿ ನಿವಾಸಿಯಾದಂತಹ ಈ KM ಅನಂತರಾಜ್ ಅವರೇನಿದ್ದಾರೆ, ಅವರು ಬಡಾವಣೆ ನಿರ್ಮಾಣ ಮಾಡೋದಕ್ಕೆ ವಿದ್ಯುತ್ ಸಂಪರ್ಕ ಪಡೆಯೋದಕ್ಕೆ ಅರ್ಜಿ ಹಾಕಿರ್ತಾರೆ. ಆದ್ರೆ NOC ನೀಡೋದಕ್ಕೆ
ಜ್ಯೋತಿ ಪ್ರಕಾಶ್ 1 ಲಕ್ಷ ರೂಪಾಯಿ ಹಣಕ್ಕೆ ಕೂಡ ಬೇಡಿಕೆ ಇಟ್ಟಿದ್ರು. ಈ ಕುರಿತು ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರನ್ನು ಕೂಡ ಸಲ್ಲಿಸಿರ್ತಾರೆ. ಇದೊಂದು ಭಾಗ. ಅದಾದ ಮೇಲೆ ಲೋಕಾಯುಕ್ತ SP ಶಿವಪ್ರಕಾಶ್ ದೇವರಾಜ್ ಅವರ ನೇತೃತ್ವದಲ್ಲಿ ದಾಳಿಯನ್ನು ನಡೆಸಿ ಈ ಕಾರು ಚಾಲಕ ನವೀನ್ ಆಗಿರ್ಬೋದು ಮತ್ತು ಜ್ಯೋತಿ ಪ್ರಕಾಶ್ ಆಗಿರ್ಬೋದು ಇವರನ್ನ ಕೂಡ ಬಂಧನ ಮಾಡಿ ಈಗ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇರುವಂತದ್ದು. ಮತ್ತು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ, ಒಬ್ರು ಸಚಿವರ ಒಂದು ಆಪ್ತರಾಗಿದ್ದುಕೊಂಡು ಈ ರೀತಿಯಾದಂತಹ ಕೆಲಸವನ್ನ ಮಾಡುವಂತ ನಿಜಕ್ಕೂ ಕೂಡ ಇದು ಶಾಕಿಂಗ್ ಆಗಿರುವಂತದ್ದು. ಸದ್ಯಕ್ಕೆ ಈ OSD ಹುದ್ದೆಗೆ ನೇಮಕ ಆಗೋದಕ್ಕೆ ಇದ್ದಂತಹ ಕಾರಣಗಳನ್ನು ಕೂಡ ನಾವು ನೋಡ್ಬೇಕಾಗತ್ತೆ. ಇಲ್ಲಿ ಸಚಿವರ ಆಪ್ತ ಕಾರ್ಯದರ್ಶಿ ಸತೀಶ್ ಆಗಿರ್ಬೋದು ಮತ್ತು OSD ನಡುವೆ ಇದ್ದಂತಹ ಅಂಡರ್ಸ್ಟ್ಯಾಂಡಿಂಗ್ ಏನು, ಮತ್ತು ಯಾರತ್ತೋ ಕೆಲಸ ಮಾಡ್ಕೊಡೋದಕ್ಕೆ ಹೋಗಿ ಜ್ಯೋತಿ ಪ್ರಕಾಶ್ ಟ್ರಾಪ್ ಆದ್ರ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಇನ್ನು ಆಪ್ತ ಕಾರ್ಯದರ್ಶಿಗೆ ಲೋಕ ಗ್ರಿಲ್ ಕೂಡ ಗ್ಯಾರಂಟಿ ಆಗ್ತಾ ಇದೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಮತ್ತು ಸತೀಶ್ ಅವರು ಏನಾದ್ರು ಅರೆಸ್ಟ್ ಆಗ್ತಾರಾ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಸದ್ಯಕ್ಕೆ ಜ್ಯೋತಿ ಪ್ರಕಾಶ್ ಹಿಂದೆ KPTCL ಅಲ್ಲಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಕೂಡ ಆಗಿದ್ರು. ಬಳಿಕ ಬೆಸ್ಕಾಂಗೂ ಕೂಡ ವರ್ಗಾವಣೆ ಆಗಿರ್ತಾರೆ ಜ್ಯೋತಿ ಪ್ರಕಾಶ್. ಇನ್ನು HSR ಲೇಔಟ್ ನ ಬೆಸ್ಕಾಂ ನಲ್ಲಿ ಹಲವು ವರ್ಷ ಕೂಡ ಕೆಲಸ ಮಾಡಿರ್ತಾರೆ. ಮತ್ತು ಕಾರ್ಯನಿರ್ವಾಹಕ ಇಂಜಿನಿಯರ್ಗೆ ಇನ್ನು HSR ಬೆಸ್ಕಾಂ ವಿಭಾಗದ ಏನಿದೆ ಅದು ಒಂದು ಚಿನ್ನದ ಗಣಿ ಇದ್ದ ಹಾಗೆ. ಇನ್ನು ಜಾರ್ಜ್ ಮಂತ್ರಿ ಆದ ಬಳಿಕ ಸತೀಶ್ ಮೂಲಕ ಜಾರ್ಜ್ ಸಂಪರ್ಕಕ್ಕೂ ಕೂಡ ಸಿಕ್ಕಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಸತೀಶ್ ಹಿರಿಯ ಶ್ರೇಣಿಯ KS ಆಫೀಸರ್ ಕೂಡ. ಹೀಗಾಗಿ ಜ್ಯೋತಿ ಪ್ರಕಾಶ್ ಅವರನ್ನ ಜಾರ್ಜ್ ಬಳಿ ಕರೆದ ಯಾಕೆ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಸದ್ಯಕ್ಕೆ ಜ್ಯೋತಿ ಪ್ರಕಾಶ್ ಬಳಿ ಅಂತ ಸ್ಕಿಲ್ ಏನಿತ್ತು, ಯಾಕಂತಂದ್ರೆ ಇವರನ್ನ ಇಷ್ಟೊಂದು ಆತ್ಮತೆಯಿಂದ ನೋಡ್ಕೊಳ್ಳೋದಕ್ಕೆ ಕಾರಣ ಏನು ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗುತ್ತೆ. ಸದ್ಯಕ್ಕೆ ಈ ಲೋಕಾಯುಕ್ತರು ಈ ಜಾರ್ಜ್ ಆಪ್ತ ಸಹಾಯಕ ಸತೀಶ್ ವಿಚಾರಣೆಯನ್ನು ಕೂಡ ಮಾಡ್ತಾರಾ ಅನ್ನೋ ಒಂದು ಡೌಟ್ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು. ಯಾಕಂತಂದ್ರೆ ಈ ಜ್ಯೋತಿ ಪ್ರಕಾಶ್ ಅವರನ್ನ ಸತೀಶ್ ಅವರೇ ಪರಿಚಯ ಮಾಡಿಸಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಅದಕ್ಕೆ ಸತೀಶ್ ವಿಚಾರಣೆ ಮಾಡಿದ್ರೆ ಮತ್ತಷ್ಟು ಭ್ರಷ್ಟಾಚಾರದ ಕರ್ಮಕಾಂಡ ಹೊರಬರುತ್ತಾ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಹೀಗಾಗಿ ಏನಾದ್ರೂ ಕೂಡ ಲೋಕಾಯುಕ್ತ ಅಧಿಕಾರಿಗಳಿಗೆ ಅನುಮಾನ ಬಂದಂತಹ ಸಂದರ್ಭದಲ್ಲಿ ಸತೀಶ್ ವಿಚಾರಣೆಯನ್ನ ನಡೆಸುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಸದ್ಯಕ್ಕಂತೂ ಈಗ ಸಾಕಷ್ಟು ಮುಜುಗರಕ್ಕೂ ಕೂಡ ಒಳಗಾಗುವಂತಹ ಸನ್ನಿವೇಶ. 1 ಲಕ್ಷ ರೂಪಾಯಿ ಹಣವನ್ನ ಪಡೆಯುವಂತಹ ಸಂದರ್ಭದಲ್ಲಿ ಇಂಧನ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ ಬಂಧನ ಆಗ್ತಾನೆ ಅಂದ್ರೆ ನಿಜವಾಗ್ಲೂ ಕೂಡ ಇದು ಒಂದು ತಲೆ ತಗ್ಗಿಸುವಂತಹ ಸಂಗತಿ. ಸದ್ಯಕ್ಕಂತೂ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಮುಂದಿನ ದಿನಮಾನಗಳಲ್ಲಿ ಯುವಜರಿಗೆ ಸಂಬಂಧಪಟ್ಟಂತವ್ರ ಮೇಲೂ ಕೂಡ ಕಣ್ಣಿಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮತ್ತು ಹಿಂದೆ ಇವರೆಲ್ಲ ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಕೂಡ ಇವ್ರ ಮೇಲೆ ಗಂಭೀರವಾದಂತಹ ಆರೋಪ ಕೂಡ ಇತ್ತಂತೆ. ಹೀಗಾಗಿ ಈ ಅಂಗನಲ್ಲೂ ಕೂಡ ತನಿಖೆಯನ್ನ ಪೊಲೀಸರು ನಡೆಸ್ತಾ ಇರುವಂತದ್ದು ಲೋಕಾಯುಕ್ತ ಅಧಿಕಾರಿಗಳು. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.